ಇವ ಕೆಲಸರ ಇನ್ನ ಇಷ್ಟಕ್ಕೊಂದದವು ಇವು ಬಡ ಬಡ ಹಾಲು ಹಿಂಡ್ಕೊಂಡು ಹಾಲು ಒಂದಿಷ್ಟು ಮನೆಗೆ ಹಾಲು ಕೊಟ್ಟು ಬರ್ಬೇಕು. ಇದೊಂಚೂರು ಹೊಟ್ಟೆ ಅಂತಂದ್ರೆ ಹೆಂಗಾರ ಮಾಡಿ ಇದೊಂಚೂರು ಕಟ್ಟಿ ಮುಂದೆ ಕುರಿ ಅಂತ ತೊಗೊಂಡು ಹೋಗ್ಬೇಕು. ಕುರಿ ಕಾಯಕ್ಕೆ ಹೋಗ್ಬೇಕು ಅನ್ನೋದ್ರಾಗ ಹೊಟ್ಟೆ ಬೇನೆನ ಹತ್ತತೆ ಯವ್ವ, ನನಗರ ಹೊಟ್ಟೆ ಬೇನೆನ ಹತ್ತತಿ. ಆ ಬೇರೆ ಮುದುಕ ನನಗೊಳೆ ಗಂಟು ಬಿದ್ದಾನೆ ಯವ್ವ. ಈ ವಯಸ್ಸಿಗೆ ನನಗೆ ಐಸ್ಯು ಅಲ್ಲದೇನ ಅನ್ನಲ್ಲ ಐಲೈಸು ಅಂತ ಲೈನ್ ಹುಡಿತಾನೆ ಮಗ ಯವ್ವ. ನನಗಂತ ಎಲ್ಲಿಂದ ಜೋಡಾತ ಯವ್ವ ಮುದಿ ಮೂಳಾಗಿದಂತ. ಏಯ್ ಬೆಳಗ್ತೀನಿ ಎಲ್ಲರೂ ಹೋಗತ್ತಾನೆ ಹೋಗ್ತೀನಿ. ಯವ್ವ ಇದ್ರಾಗ ಹಾಳಾದ ಎಲ್ಲೆಲ್ಲೇ ತಲೆ ಹೋಗಿ ನನಗೆ ನೆಟ್ಪುಟ್ಟಿಗೆ ಒಂದು ಕೆಲಸನ ಆಗೋಲ್ಲ ನೋಡು. ಹಾಲು ಹಿಂಡಕ್ಕಂತ ಬಂದೀನಿ, ಹೊಟ್ಟಿಟ್ಟಿನಿ, ಆಕಳ ತಿನ್ನಕತ್ತೈತಿ. ಕೆಚ್ಚಲಕ್ಕೆ ಇದಕ್ಕೆ ಕರ ತರಲಿಲ್ಲ ಬಿಡಾಕ, ಈ ಹಚ್ಚರಿಕೆನ ತರಲಿಲ್ಲ ಹಾಲು ಹಿಂಡಕ್ಕೆ. ಹಾಳಾದಕ್ಕಿ ನನ್ನ ತಲೆ ಏನಾಗತ್ತೈತೆ ನನಗೆ ತಿಳಿವಲ್ತು. ಹಿಂಗಿ ಯವ್ವ ಹಿಂಗವಂತೂ ನನ್ನ ಸೊಸಿ ಬರೀ ಮನೆ ಅಡ್ಡಾಡೋದ್ರಾಗ ಇರ್ತಾಳೆ. ಬಿಟ್ಟು ಮನೆಯಾಗದಲ್ಲ ಎಲ್ಲಿ ಹೋಗ್ಯಾಳಾಗ್ಲೇ ನಾಯಿನ ಮನೆಗೆಲ್ಲ ಹಾಲು ಹಂಚಿ ಬರ್ಬೇಕು ಹೋಗಿ. ಯವ್ವ ಈ ಮುದುಬೇಡ ಇಲ್ಲಾಕೆ ಬಂದ ಯವ್ವ. ಮುಂಜಾನೆ ಎದ್ದಿರ ಮಕ್ಕ ನೋಡೋದತ್ತಲ್ಲ ಯವ್ವ. ನಾನು ನೋಡ್ರಿ ಅತ್ತ ನನ್ನ ಸೊಸಿ ಅದಾಳಿಲ್ಲ ಮನ್ಯಾಗ ಹಾಲಿನ ಚರಿಗಿನಾರ ಹಿಂಡಕ್ಕೆ ತೊಗೊಂಬರ್ಬೇಕಂತ ಹೋಗಿದ್ದೆ. ಈ ಮುದುಬೇಡ ಇಲ್ಲೇ ಬಂದು ನಿಂತಾನಲ್ಲ ಯವ್ವ, ನಾ ಹೆಂಗೆ ಹೋಗ್ಲಿ? ಮುದುಕಿ ಯವ್ವ ಬಾಡೆ ಹಲ್ಕಟ್ ನನ್ನ ಬಾಡೆ ಮುದುಕಿ ಏನು ಕರಿತಾನ ಅಲ್ಲ ಊಣ್ಯಾಗ ಯಾರು ನೋಡಿದ್ರೆ ಅದು ಏನು ತಿಳ್ಕೊಳಂಗಲ್ಲ. ಅದೋಡ ನಾಚಿಗೆ ಮಾನ ಮರೆಯದಿಲ್ಲ. ನಾನು ಹಿಂಗೆ ಕರಿತಾನ ತಾನೇ ನಂಗೆ ಹರಿಯದ ಮನ್ಮಾತ ಯವ್ವ. ಅತ್ತಂದು ಹೋಲ್ಬಿಡು, ನನಗೆ ಕರಿತೈತೆ ಯವ್ವ ಮುದುಮೂಳ ಅತ್ತಂದು. ಏನು ಮಾಡಲಿ ಯವ್ವ? ಅಂದ್ರು ಸಂಕಟ ಅಂದ್ರು ಸಂಕಟ. ಏ ಡಾರ್ಲಿಂಗ್ ಯವ್ವ ಪಿಕ್ಚರ್ನಾಗಿದೆ. ನಾ ಎಲ್ಲಿ ಕೇಳಿದ್ದೆ ಟಿವಿಯಾಗ ನೋಡ ಮುಂದೆ. ಮೊನ್ನೆ ಕಲ್ಲೋನ್ ಮನೆಗೆ ಹೋಗಿದ್ನಲ್ಲ ಪಿಕ್ಚರ್ ನೋಡಕ್ಕೆ. ಆತರ ರವಿಚಂದ್ರ ಅಂತ. ರವಿಚಂದ್ರ ಆತನ ಹೆಂಡತಿಗೆ ಹಿಂಗೆ ಕರೆದಿದ್ದ. ಯವ್ವ ಇದು ಹಿಂಗೆ ಕರೆಯಕತ್ತಾನ. ಮತ್ತೆ ಆತೇನ ಹಾಡಾಡ್ಕೊಂತ ಏನೇನೋ ಅಂದ. ಯವ್ವ ಇದನ್ನ ಯಾರ ನಮ್ಮ ಓಣ್ಯಾಗ ಯಾರ ಸಣ್ಣ ಹುಡ್ರ ಬಾಯಾಗ ಯಾರ ಕಿವ್ಯಾಗ ಬಿತ್ತು ಅಂದ್ರೆ ನನ್ನ ಮನೆ ಮರಿದೆ ಯಾರ ಆಸೆಗೆ ಹೋಗುತ್ತೆ. ಏನಾರ ಮಾಡಿ ಧೈರ್ಯ ತಗೋಬೇಕು. ಧೈರ್ಯ ತಗೊಂಡು ನಾ ಮುದುಬೇಡನ ಮಾಡ್ತೀನಿ ತಡಿತಾನ. ಮುದುಬೇಡ ನಿನಗೇನಾಗೈತೆ ನಿನಗೆ ನಗ ಓಣ್ಯಾಗ ನಿಂತ್ಕೊಂಡು ಅಲ್ಲ ಮತ್ತೆ ನೋಡ ಮತ್ತೆ ಸಗಣಿ ಬಾಯಾಗ ಸಗಣಿನ ತುರಿಬಿಡ್ತಾನೆ ಹಾಕೋದು. ಓಕೆ ಏನಂತ ಎತ್ತಾಗ ನನ್ನ ಒಳ್ಳೆ ಜೋಡಿ ಯಾರಿದ್ರ ಎಲ್ಲಿಂದ ಬಂದೈತಿ ನೀನು ಒಳ್ಳೆ ಹೋಗ್ಬಿಡ್ತಾಗ. ಬೇರೆ ಯಾರಿಲ್ಲ ನಾ ಊರಾಗ ಎಲ್ಲರೂ ಹೋಗಿ ಬೇಕಾದಷ್ಟು ಮಂದಿ ಅದಾರ. ನನ್ನಂತ ಮುದುಕಿಯರು ಇನ್ನ ಓಣ್ಯಾಗ ಮನೆಗೆ ಒಬ್ಬರದ್ರ ಹೋಗ್ಬಿಡ್ದ ನನಗಳ ಜೋಡಿಗೆ ಎತ್ತಾಗ. ಅಲ್ಲೇ ನಿಂತು ಮಾತಾಡ ನೀನು ಅಂತೇಳಿ ಬಂದು ಹರಕ್ ಕಾಲ್ ಮಾಡಿ ತಗೊಂಡು ಬಿಡ್ತೀನಿ ನಿನ್ನ. ಅಲ್ಲ ಮುದುಕಿ ಎಂತಕ್ಕಿದ್ದಿ ನೀನು? ಅಲ್ಲ ನಾ ಏನು ಹೇಳಿ ನಿಂಗೆ ಕುಂತಲ್ಲೇ ನಿಂತಲ್ಲೇ ಮುಕ್ಕೊಂಡಲ್ಲೇ ವಿಚಾರ ಮಾಡು ಅಂತ. ಬಹುಶಃ ನೀ ಮಾಡಿದಂಗಿಲ್ಲ. ಮಾಡಿದ್ರೆ ಇವತ್ತು ಹಿಂಗೆ ನಿನ್ನ ಬಾಯ ಮಾತು ಬರ್ತಿದ್ದಿಲ್ಲ. ಅಲ್ಲ ನಾನು ಏಕಾಂಗಿ ನೀನು ಏಕಾಂಗಿ ಇಬ್ರು ಸೇರಿ ಮಾಡನ್ ಬಾ ಒಂದು ಪಿಕ್ಚರ್ ಏಕಾಂಗಿ. ಬಾಡೆ ಯಾರ್ದಾರ ಕಿವಿ ಬಿದ್ದಿತ್ತ ನೀನ? ಅಲ್ಲ ನಾನು ಯಾಕೆ ಏಕಾಂಗಿಕ್ಕಿನ್ನ ಬಾಡೆ? ನನಗೆ ಹೌದನ್ನಂಗೆ ಮಗ ಅದನ ಸೊಸಿ ಅದಳ ಮೊಮ್ಮಕ್ಕಳದಾರ ಬೇಕಾದಂಗೆ ನಂದೊಂದು ದೊಡ್ಡ ಕುಟುಂಬ ಐತಿ. ನಾನೇ ಏಕಾಂಗಿಕ್ಕಿನಿ. ನೀ ಹೇಗಿದ್ದಿ ನೋಡು ಹೋಗ್ಬಿಡ್ದ ಯಾವಕ್ಕಿಂದ ನೋಡ್ಕೊ. ನಾ ಸನಿಯಾಕ ಬಂದ್ರೆ ನೋಡ್ ಮತ್ತೆ ನಾ ಹೇಳಿದ್ನಲ್ಲ ಹರ್ಕಲ್ ಮರಿ ನೆನಪಿಟ್ಕೋ ನೀನು. ಅಯ್ಯ ಅಲ್ಲ ಮತ್ಕಿ ನಾನು ಏಕಂಗೆ ಅಲ್ಲ ಬಿಡು. ಹಂಗೆ ನೋಡಿದ್ರೆ ನನಗೂ ಮಗ ಸೊಸಿ ಮಗಳು ಎಲ್ಲ ಅದಾರ. ಆದ್ರೆ ವಯಸ್ಸಾತು ನನ್ನ ಹೆಂಡತಿ ಶಿವ ಅಂದ್ಲು. ಏನ ಮತ್ತೆ ಏನು ಮಾಡ್ಲಪ್ಪ ಹಂಗೆ ಏಕಂಗೆ ಅಂದೆ ಅಷ್ಟೇ. ಅಲ್ಲ ಈಗ ನಾವಿಬ್ರು ಜೋಡಿ ಆದ್ರೆ ಮನೆಗೆ ಎಲ್ಲರೂ ಜೋಡಿದ್ರದ್ರ ಅಂತ ಹೇಳಿದ್ನಿಲ್ಲ ನನಗೆ. ನಾನು ಅಷ್ಟು ನಿನಗೂ ಮ್ಯಾಲ ಬಿದ್ದು ಐ ಲವ್ ಶೂ ಅಂತ ಹೇಳ್ತೀನಿ. ನೀವು ಒಂದು ಸುಂದರ ಹೇಳುವಲ್ಲವ. ನಾ ಯಾಕೆ ಹೇಳ ಬೇಡ ನನಗೇನಿರ್ತೈತಿ. ಹೊಂಟ್ಬಿಟ್ಟ ನಂಗೆ. ನಾನು ನನ್ನ ಗಂಡಗ ಹೇಳಿಲ್ಲ ಬದುಕಿದ್ದಾಗ. ನಾನು ನನ್ನ ಗಂಡಗ ಒಂದು ದಿವಸ ಐ ಲವ್ ಯು ಅಂದಿಲ್ಲ. ನಿನಗೆ ಕೇಳ ಅಲ್ಕತ್ ನನ್ನ ಬಾಡೆ 3 ಮಾಡಿ ತಲೆಯಾಗ ಮತ್ತೆ ಒಂದು ಕೂದಲಿಲ್ಲ ಚಸ್ಮಾ ನೋಡಿದ್ರೆ ಕಣ್ಣು ಕಾಣಂಗಿಲ್ಲ ತೆಗೆದ್ರು ಬಾಡೆ. ಇದು ಈ ವಯಸ್ಸಿಗೆ ಬೇಕಾಗೈತಿತ್ತು ನೋಡ್ ಮತ್ತೆ ನೋಡೋ ತನಕ ನನ್ನ ಮಗ ಹೇಳಿ ನಿನ್ನ ಮರ್ಡರ್ನ ಮಾಡಿಸ್ಬಿಡ್ತೀನಿ ನಿನ್ನ. ಓಹೋ ಬಿಂಕನ ಸಿಂಗಾರಿ ಓಹೋ ಮೈ ಡೊಂಕಿನ ವಯ್ಯಾರಿ ಬಿಳಿ ಕೂದಲಿನ ಮುದುಕಿ ಸಿಂಗಾರಿ ಬರ ಸಮೀಪ ಬರ ಬಂಗಾರಿ. ಯಾರಾದ್ರನ ಇಲ್ಲಿ ಮತ್ತೆ ಕದ್ದಿಗಿದ್ದ ನೋಡಿ ನಗರಿಸಿ ನನ್ನ ಮಗಗ ನನ್ನ ಸೊಸಿಗೆ ಎಲ್ಲ ಓಣೆಗೆಲ್ಲ ಬಿಸ್ಕಿಪ್ಸಿದ್ರೆ ಯಾರು ಕಾಣಿದ್ರು ಪುಣ್ಯಕ್ಕೆ ಯಾರಿಲ್ಲ. ಹಲ್ಕಟ್ ನನ್ನ ಬಾಡೆ ಇಲ್ಲೋಡ. ನಾ ಮತ್ತೆ ನೋಡೋ ತನಕ ನೋಡಿ ಇಲ್ಲ ಹಿಂಗಾದ್ರ ಬಗ್ಗೆ ತಡಿ ಎಲ್ಲ ಒಂದು ಕಟ್ಟಿಗೆ ಇತ್ತಂದ್ರೆ ತೊಗೊಂಡು ಹಿಡಿಬಿಡ್ತೀನಿ ತಡಿ. ಇಲ್ಲೋಡ ಹೋದಿ ಚುಲಾತ್ ಇಲ್ಲಾಂದ್ರೆ ಮುದುಬೇಡ ನಿನ್ನ ಕಾಲ ಮುರಿದು ಮತ್ತೆ ಮುಪ್ಪ ಮಾಡಿಬಿಡ್ತೀನಿ. ಮೊದ್ಲ ಮುದೇ ಬಡಿಯದಿದಿ ಕಾಲಿಗೆಲ್ಲ ಮುರಿದು ಹಾಸಿಗೆ ಮತ್ತೆ 1 2 ಎಲ್ಲ ಆಗ್ಬೇಕು ನೋಡು. ಹೋಗು ಏನ ಒಟ್ಟು ನಿನ್ನ ಸೊಸಿ ಮಗ ಅವರು ಅಡ್ಡಾಡ್ತಿ ಅಂತ ನೆಟ್ಟು ಕುಳ್ ಮಾಡಿ ಹಾಕ್ತಾರೆ. ಮತ್ತೆ ಮಕ್ಕೊಂಡ ಎಲ್ಲ ಅಲ್ಲೇ ಆತಂದ್ರೆ ನಾವು ಮತ್ತೆ ಕುಳ್ಕೊಳೋದು ನಿನ್ನ ಸೊಸಿ ಕೈಯಾಗ ಮತ್ತೆ ಅತಂತ್ರ ಆಗತ್ತೆ ಜೀವನ. ಹೋಗು. ಅಯ್ಯ ಮುದುಕಿ ಕಾಲ್ ಮುರಿಯೋದು ನೀನಾದ್ರೆ ಕಾಲರ ಮುರಿ ಸೊಂಟಂದರ ಮುರಿ ನಿನ್ ಕೈಲೇ ಮುಡ್ಸ್ಕೊಳಕ್ ನನಗೂ ಖುಷಿನ. ಹೆಂಗಾರ ಯಾಕಾಗ್ಲಿ ನಾನು ನೀನಿಬ್ರು ಲಗ್ನ ಆಗಂಬಾರ. ಲಗ್ನ ಮೊದಲ ಕೈಯೇ ಮುರಿತೀನಿ ಬಾ. ನನ್ನ ಅಲ್ಲಲ್ಲ ಆ ಬಾಯಿ ಮಾತಾಡ ಬಾಯ ಇರಬಾರ್ದು ಜಜ್ಜಿಟ್ಬಿಡ್ತೀನಿ ತಡಿ ನೀನು. ನಾಚಿಕೆ ಅನ್ಸುತ್ತೆ ಅಲ್ಲ. ಇರ್ಲಿ ಅಲ್ಲಿ ಕುರಿ ಕಾಯಕ್ ಬಾ. ಅಲ್ಲಿ ಇಬ್ರು ಮೀಟಾಗಣ. ಯವ್ವ ಈ ತಿನ್ಬಿಡ್ತಿದ್ದಂಗೆ ಹೇಳ್ಬಿಡು. ಏನ್ ಮಾಡಲ ಯವ್ವ ಇದೊಳಗೆ ನನಗೆ ಗಂಟು ಬಿತ್ತ ಯವ್ವ. ಯಾ ಜನ್ಮದ ಪ್ರಾರಬ್ಧ ಕರ್ಮನ ಏನ ಯವ್ವ ಈ ವಯಸ್ಸಿಗೆ ಮಾನ ಮರ್ಯಾದೆ ಈ ವಯಸ್ಸಿಗೆ ನನಗೆ ಇಂಥ ಯಾಕೆ ಜೋಡತ್ತೆ ಯವ್ವ. ಬಾಡೆ ಊರ್ ಬಾಡೆ ಅಲ್ಲ ಲಕ್ಷ್ಮಕ್ಕ ಭತ್ತ ಕೊಯ್ಯಬೇಕಂತಿ ಕಡ್ಲಿ ಕಿಳ್ಬೇಕಂತಿದ್ದೆ ಜಗ್ಗಿ ಹಾರೆ ಹೋಯ್ತು ಅಂತಿದ್ದೆ. ನನ್ನ ಬೇಕಿನ ಕರ್ಕೊಂಡು ಹೊಟ್ಟಿಯಲ್ಲ.
ಏ ಇಲ್ಲಲೇ ಅದೇನಾಗೈತದ ನೀನು ಒಬ್ಬಕಿನಲ್ಲ ಈ ನಿಮ್ಮ ಅಷ್ಟ ಕರ್ಕೊಂಡು ಹೋಗೋದಕ್ಕೆ ನಿನ್ನ ಜೈನ ಪಾತಿನ ಪ್ರೇಮಿನ ಕರ್ಕೊಂಡು ಮನೆ ಏನು ಕೆಲಸ ಮಾಡಿಸ್ಕೊಂಡಿನಲ್ಲ ಅದಕ್ಕೆ ಕಲ್ಲವ್ವ ಮತ್ತೆ ನಿಂಗವ್ವ ಇಬ್ರು ನನ್ನ ಹತ್ರ ಬಂದು ಊರಿನ ಜಗ ತೆಗೆದಿದ್ರೆ ಯವ್ವ ಬರೀ ಅವ್ರಂದ ಕಾಣ್ತಾರನೋ ಅವ್ರಂದ ಗೆತ್ತರನೋ ನಾನು ಕರ್ಕೊಂಡು ಹೋಗ್ರಿ ನಾವು ನಮಗೂ ಒಟ್ಟು ಕೂಲಿ ದುಡ್ಕೊಂಡು ತಿಂತೀವಿ ಹಂಗೆ ಹಿಂಗೆ ಅಂತಂದು ಬಂದು ಮನೆ ತನಕ ಬಂದು ಕೇಳಿದಾರೆ ಯವ್ವ ಅದಕ್ಕೆ ಹಾಡ್ಬಿಟ್ಟರಿಗೆ ಮತ್ತೆ ಜಗ ತಕೊಂಡು ಇನ್ನು ಸುಮ್ಮನೆ ಓಣ್ಯಾಗ ಮಕ್ಕ ಕಟ್ಸ್ಕೊಂಡು ಬೇಸಿಲ್ಲ ಅಂತಂದು ಅವ್ರಿಗೂ ಬಾ ಅಂತ ಹೇಳಿನಿ ಅವರು ಪಾತಿ ಜೇಕ ಅವರೆಲ್ಲರೂ ಕೆಳಗೆ ಓಣ್ಯಾಗಲ್ಲ ಹಂಗಾಸಿ ಆ ಮ್ಯಾರೇಜ್ ಬರ್ತಾರೆ ಅದಕ್ಕೆ ನಾವು ಹಿಂಗೆ ಹೊಂಟಿದ್ದೆ ನಿನಗೆ ಹೇಳ್ಬೇಕಂದ್ರೆ ಮರ್ತಬಿಟ್ಟು ನೋಡು ಏನ ಈ ಹೈಬಿಟರ್ ಮನೆಗೆ ಬಂದಿದ್ರ ನೋಡಿ ಎಷ್ಟು ತಯಾರಾಗಿದ್ದಾರೆ ಅಲ್ವಾ ನೀನ್ ದುಡಿಸ್ಕೊಳಕಿ ನಿಂಗೆ ಬೇಕಂದ್ರೆ ಕರ್ಕೊಂತಿ ಅವ್ರಿಗೆಲ್ಲ ಏನವ ಅಲ್ಲ ಅದು ಕೂಲಿದು ಕಷ್ಟ ಇಟ್ಬಿಡು ಹೊಲದಾಗ ಯಾರು ಅಷ್ಟು ಚಲೋ ಬೆಳೆ ಇಲ್ಲ ಇದ್ರ ಇರ್ಬೋದು ಅದು ನಿನಗೆ ಪಾಪ ನಿನಗೆ ಹೆಂಗಾಗತ್ತೆ ರೊಕ್ಕ ಕೊಡ್ಬೇಕಲ್ಲವ ನೀನು ಹಂಗೆ ಭವಿಷ್ಯತೆ ಮಾಡ್ಕೊಳಕ್ಕಾಗತ್ತನ ನಿಂಗೆ ಹೆಂಗೈತೆ ಪರಿಸ್ಥಿತಿ ನಾವು ಈಗ ನಂದ ನೋಡು ನಿನ್ನೆ ದುಡ್ಕೊಂಡು ಹೋಗಿದ್ದು ಅಷ್ಟು ನನ್ನ ಗಂಡ ಕುಡ್ದಿಟ್ಟ ನಾನು ಹೋಗಿ ಅಂತಲ್ಲ 500 ರೂಪಾಯಿ ಸಾಲ ಮಾಡಿದ್ದೆ ನಿನ್ಗೆ ಗೊತ್ತೇನು ಈಗ ದುಡ್ದು ಊಟ ಹಾಕಿ ಹೆಣಕ್ಕೆ ಪಡಿಬೇಕು ನಾನು ನಂದು ಮತ್ತಿದ್ರಂಗೆ ಇರ್ಬೇಕು ಎಲ್ಲರದು ಹೋಗ್ಬಿಡು ಯಾರ ಬಂದಿದ್ದಂಗದಾರಲ್ಲ ಲಕ್ಷ್ಮವ್ವ ಹೆಜ್ಜಿ ಅಲ್ಲ ನಿಂತೀರಿ ಐತದ ಬರ್ರಿ ಮನೆ ಬರ್ರಿ ಒಟ್ಟು ಒಳಗೆ ಬರ್ರಿ ಹೊಲಕ್ಕೆ ಹೊಂಟಿದ್ರೇನೆ ಬರ್ರಿ ಇಲ್ಲಿ ಅಯ್ಯ ಹನುಮಕ್ಕ ನೀನು ಇಲ್ಲದೇನೆ ನಾನು ಇಲ್ಲಿರೋ ಗೊತ್ತಿಲ್ಲ ಗುಡಿಸ್ಲಿ ಇದ್ದೆ ಹೊಲದಾಗ ಎದಕ್ಕಾರ ಸಾಮಾನು ಪಂಪ್ ಸೆಟ್ ಅದಕ್ಕೆ ಇದಕ್ಕೆ ಹಾಕಿರ್ತಾರಂತ ಮಾಡಿದ್ದೆ ಈಗ ಒಬ್ಬಕ್ಕೆ ಏನು ಹೊಲದಾಗಿನ ಕೆಲಸ ಮಾಡಿಸಕ್ ಬಂದಿ ನೀನು ನಿನ್ಗೊಂದು ಸುಳ್ಳು ಹೇಳಕ್ಕೆ ಏನೈತಿ ನಾನೀಗ ಇಲ್ಲೇ ಇರೋದು ಇದೇ ಗುಡಿಸ್ಲನ ನನಗೆ ಮನೆ ಊರು ಬಿಟ್ಟು ಹೊರಗದೀನಿ ಏನು ಮಾಡ್ಲವ ಊರಾಗ ನನಗೇನು ಜಾಗ ಐತೆ ಮನೆ ಕಟ್ಕೊಳಕ್ಕೆ ಹೊಲದಾಗ ಒಂದು ಸಣ್ಣ ಗುಡಿಸ್ಲ ಹಾಕೊಂಡದೀನಿ ಅಲ್ಲ ನೀನು ನಿನ್ನ ಮಗನಂತಲ್ಲೇ ಹೋಗೋಣ ಅಂದ್ರವ ಎಲ್ಲರೂ ಮಗ ಸೊಸಿ ಬೇಕಾದಂಗದರ ನಿನಗೂ ಹೊಲ ಮನಿ ಬೇಕಾದಂಗೈತಿ ನೀನು ಯಾಕೆ ಗುಡಿಸ್ಲ ಕಟ್ಕೊಂಡಿರ್ಬೇಕು ಮಗನಂತಲ್ಲಿ ಹೋಗ್ಬೇಕಿಲ್ಲ ಲಕ್ಷ್ಮವ್ವ ಮಗ ಸೊಸಿ ಬರೋವರೆಗೂ ಅಷ್ಟ ಮಗ ನಮ್ಮಂತಲ್ಲೇ ಸೊಸಿ ಬಂದಮೇಲೆ ಮಗನ ಹೆಂಡತಿ ಇದು ಗಂಡ ಅಕ್ಕನಲ್ಲ ಅಧಿಕಾರ ಬರುತ್ತೆ ತಾಯಿ ಬೇಕಾಗಲ್ಲ ಅದಕ್ಕವ ಈಗ ನಾನು ಬೇಡಾಗಿನಿ ಹನುಮಕ್ಕ ಹಂಗೆ ಒಗಟೊಗಟ್ಟು ಮಾತಾಡ್ರಿ ಏನವ ಯಾಕೆ ಬೇಡದಿ ಅಲ್ಲ ಇಷ್ಟು ದಿವಸ ಚಂದಗಿನ ಇದ್ರಿ ನೀನು ಅಲ್ಲಿದ್ದಿ ಅಲ್ಲ ನಾವು ಇಲ್ಲಿರೋದು ಗೊತ್ತಿದ್ದಿಲ್ಲ ಕರೆವಂದ್ರೆ ಆದ್ರೆ ಅಲ್ಲೇ ಅದಲ್ಲ ಅಂತ ನಂದಿದ್ದೆ ಈ ಹೊಲದಾಗ ಹಿಂಗೆ ಯಾಕೆ ಎದುರು ಸಲುವಾಗಿ ಏನಾರ ಜಗಳ ಬಂತಾನ ಇಲ್ಲ ವಿಜಿ ನಾನೇನೇನು ಮಾಡಿಲ್ಲ ಜಗಳ ಮಾಡಿಲ್ಲ ಆದ್ರೆ ನಾವು ಹಳ್ಳಿಯಾರು ನಮ್ಗೆ ಸಿಟಿಂದು ತಳಕು ಬಳಕು ರೀತಿ ನೀತಿ ನಮ್ಗೆ ಗೊತ್ತಾಗಲ್ಲ ಆಕಿ ಸಿಟೇನಕ್ಕಿ ಸೊಸಿ ಆಕಿ ನಾವೊಂದು ಏನೋ ಮುಟ್ಟಿ ಏನಕ್ಕೆ ಮಾಡಕ್ಕೆ ಹೋದ್ರೂ ಅದು ಹಂಗಲ್ಲ ಇದು ಹಿಂಗೆ ಮಾಡ್ಬೇಕು ಹಿಂಗೆ ಯಾಕೆ ಮಾಡಿದ್ರಿ ಇದನ್ನ ಯಾಕೆ ಮುಟ್ಟಿದ್ರಿ ಅನ್ನಕ್ಕಿ ಆಮೇಲೆ ನಾವು ಮಾಡಿದ ಅಡಿಗೆ ಇಷ್ಟ ಹಾಕಿದ್ದಿಲ್ಲ ಅದೇನೇನ ಬೇರೆ ಮಾಡ್ಕೊಂಡು ತಿಂತಿದ್ರವ ನನಗೆ ಅದು ಇಷ್ಟ ಹಾಕಿದ್ದಿಲ್ಲ ನಂಗೆ ಬೇರೆ ಮಾಡಂತಿದ್ದೆ ಅವ್ರಿಗೆ ಮಾಡಲ್ಲ ಅಂತಿದ್ಲು ನಾನು ಮಾಡ್ಕೊತಂದ್ರೂ ಅದು ಹಂಗೆ ಮುಟ್ಬೇಡ್ರಿ ಹಿಂಗೆ ಮುಟ್ಬೇಡ್ರಿ ಅಂತಿದ್ಲು ಆಮೇಲೆ ನನ್ನ ಮಗನ ಆಕಿ ನಂಗೆ ಮಾತಾಡ್ತಿದ್ನವ ಆಕಿ ಹಳ್ಳ್ಯಾನಕ್ಕೆ ತಿಳಿಯಲ್ಲ ಹಿಂಗಿರ್ಲಿ ಬಿಡು ಹಂಗಿರ್ಲಿ ಬಿಡು ಅಂತ ಒಂದು ದಿವಸನೂ ಆಕಿ ಒಂದು ಮಾತು ತಿಳಿಸಿ ಸೇತೆ ಹೇಳಿಲ್ಲ ನನಗೆ ಬೇಕಿದ್ದೆ ನಿನ್ಗೆ ಯಾಕೆ ಬೇಕು ಒಂದು ಮೂಲೆ ಕುಂದ್ರಕ್ಕಾಗಲ್ಲನೋ ಅಂತಂದು ಆಮೇಲೆ ಇನ್ನು ಮೊಮ್ಮಕ್ಕಳು ಅಲ್ವಾ ಮೊಮ್ಮಕ್ಕಳನ್ನಾರ ಎತ್ಕೊಂಡು ಆಡೋಣಂದ್ರೆ ಮೊಮ್ಮಕ್ಕಳನ್ನ ಮುಟ್ಬಾರ್ದಂತವ ನಾವು ಸ್ವಚ್ಛರಲ್ಲಂತ ನಮ್ಗೆ ಕೈ ಪೈ ತೊಗೊಳ್ಳಲ್ಲಂತ ನಾವೇನ ಬ್ಯಾಕ್ಟೀರಿಯಾ ಇರ್ತಾವಂತ ಹಂಗಾಗಿ ಕೈ ತೊಗೊಂಡ್ರೆ ಮುಟ್ತೀನಿ ಅಂದ್ರೂ ಬ್ಯಾಡ ಅಂತ ಮುಟ್ಬೇಡ್ರಿ ನೀವು ಅಂತಂದು ಹುಡುಗರು ನಮ್ಮ ಒಂಚೂರು ಎತ್ಕೊಳಕ್ಕೆ ಬಿಡ್ತಿದ್ದಿಲ್ಲ ಮಾತಾಡಕ್ಕೆ ಬಿಡ್ತಿದ್ದಿಲ್ಲ ಆಮೇಲೆ ಮೊಮ್ಮಕ್ಕಳು ಅಂತ ನಮೂದು ಮಾಡೋದು ಒಂದು ಮಾಡಿ ಏನು ಮಾಡಿಸ್ಕೊಡ್ತಿದ್ದಿಲ್ವ ಆಮೇಲೆ ನಾನು ಕನ್ನಡದಾಗ ಬಾ ಅಂತಂದು ಕುಂದೂರು ಹಿಂಗೆಲ್ಲ ಹತ್ತಿದ್ನಲ್ಲ ಅದನ್ನು ಬೇಡ ಅಂತ ನೀವು ಬರೀ ಕನ್ನಡ ಕಲಿಸಿದ್ರೆ ನಾಳೆ ಅದಕ್ಕೆ ಮಕ್ಕಳು ಜೀವನ ಮಾಡ್ತಾರೆ ಅವರಿಗೆ ಹಾಗೆಲ್ಲ ಇದು ಮಾಡ್ಬಿಟ್ರೆ ಇಂಗ್ಲೀಷ್ನಾಗ ಹೇಳಬೇಕು ಅಂತಂದು ನನಗೇನು ಗಂದಾಗಲ್ಲ ಇಂಗ್ಲೀಷ್ ನನಗೆ ಏನು ಬರ್ತಿದ್ದಿಲ್ವ ಅವ್ರು ಇಂಗ್ಲೀಷ್ನಾಗ ಮಾತಾಡಿ ಮಕ್ಕಳನ್ನ ಇದು ಮಾಡ್ತಿದ್ರು ಹಾಗಾಗಿ ನನಗೆ ಏನು ಮಕ್ಕಳದು ಇಲ್ಲ ಮೊಮ್ಮಕ್ಕಳದು ಇಲ್ಲ ಸೊಸಿದು ಇಲ್ಲ ಸುಮ್ಮನೆ ಒಂದು ಮೂಲ್ಯಾಗ ಕಸಬರ್ಗಿ ಕಸ ಹೊಡೆತಂಕ ಇದು ಮೂಲ್ಯಾಗ ಹೋಗಿ ಮಕ್ಕೋತೈತಲ್ಲ ಹಂಗೆ ಏನೋ ಹಾಕಿರ್ತೀನಿ ಮತ್ತೆ ಮೂಲೆ ಮಕ್ಕೋಬೇಕಿತ್ತು ಹಂಗಿತ್ತವ ಅದಕ್ಕೆ ಈ ಜೀವನ ಅಲ್ಲಿ ಯಾಕಿರ್ಬೇಕು ನನ್ನ ಹಳ್ಳಿಯಾಗ ನಾನು ಸ್ವತಂತ್ರವಾಗಿರ್ತೀನಿ ಅಂತ ಹೆಂಗೂ ನನ್ನ ಹೊಲ ಇತ್ತು ಎಲ್ಲ ಇತ್ತು ಅದು ಒಂದು ಪುಣ್ಯಕ್ಕೆ ನನ್ನ ಗಂಡ ಅಷ್ಟು ಹೊಲ ಇಲ್ಲಿ ಎಲ್ಲ ಅಷ್ಟು ಆಸ್ತಿ ನನ್ನ ಹೆಸರಲ್ಲೇ ಮಾಡಿದ್ದೆ ನನಗೆ ಯಾಕೆ ನಾ ಮಾಡಿದ್ದಿಲ್ಲ ಪುಣ್ಯಕ್ಕೆ ಅದನ್ನು ಮಾಡಿಸ್ಕೋಬೇಕನ್ನೋದು ಏನು ಅವ್ರಿಗೆಲ್ಲ ಬಂದಿಲ್ಲ ಇನ್ನೂ ಪುಣ್ಯ ಹಂಗಾಗಿ ಇತ್ತಲ್ಲ ನಾನು ಹಳ್ಳಿ ಊರಿಗೆ ಹೋಗ್ತೀನಿ ಅಂತಂದು ಅನ್ಯಾಯ ಹಾಕಿ ನನ್ನ ಸಸಿ ಮೊದಲ ನಾ ಇರೋದು ಇಷ್ಟ ಇದ್ದೆಲ್ಲ ಹೋಗ್ಬಿಡು ಅಂತಂದು ಕಳಿಸಿಬಿಟ್ರು ನಾನು ಅದಕ್ಕೆ ಬಂದೆವ ಇಲ್ಲೇ ಒಂದು ಸಣ್ಣ ಗುಡಿಸ್ಲ ಮನೆ ಅದು ಬಿದ್ದುಬಿಟ್ಟಿತ್ತು ಊರಂದು ಮತ್ತು ಈ ಕಟ್ಟಕ್ಕೆ ಶಕ್ತಿ ಬೇಕಲ್ಲ ಲಕ್ಷ್ಮಕ್ಕ ಒಳಗೆ ಅದೇನೋ ಅಂತಾರಲ್ಲ ಕೈಯಾಗ ₹1 ಇಲ್ಲ ಕೊಟ್ಟು ಕಾಸಿಲ್ಲ ಅವರೇ ನನಗೆ ಇಲ್ಲೇ ಹೆಂಗೂ ಬಂದೆ ಒಂದು ಗುಡಿಸ್ಲ ಪಡಿಸ್ಲ ಹಿಂಗೆ ಹಾಕ್ಕೊಂಡು ನಿನಗೆ ಒಟ್ಟು ಸಾಲ ಮಾಡಿ ಅದ್ರಾಗ ನಾವು ಒಟ್ಟಂಗೆ ಕಾಳು ಕಡಿ ತಂದು ಹಾಕೀನಿ ಭೂಮಿಗೆ ಭೂತಾಯಿ ಕೈ ಹಿಡಿಬೇಕಷ್ಟೆ ಕೈ ಹಿಡಿದ್ಲಂದ್ರೆ ರೊಕ್ಕ ಬಂದರೆ ಒಂದು ಮನೆ ಅಂತ ಮಾಡ್ಕೋತೀನಿ ಅಯ್ಯ ಅದೆಂತ ಹುಚ್ಚು ಸಸಿ ಐತೆ ಯವ್ವ ಅದು ಅಲ್ಲ ಅದಕ್ಕೇನು ತಲೆಗಿಲಿ ಕೆಟ್ಟಂತಾನೆ ಭೂಮಿಯಾಗ ಬೆಳೆದು ಇದು ಮಾಡಿದ ನೆಟ್ಟಗ ಅದೇನ ಅಂತಾರಲ್ಲ ಇದು ಯಾವ್ದು ಟೇಬಲ್ ಮೇಲೆ ಕೂತ್ಕೊಂಡು ತಿಂತಾಳ ನಾವು ಬೆಳೆದು ಕೈ ಮೈ ಕೆಸರು ಗದ್ದೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಹೆಂಗೆ ಅಲ್ಲ ಗಂಡನ ಹಂಗೆ ಬಂದ್ಬಿಟ್ಟಾನಂತಾನೆ ಗಂಡನ ಇಲ್ಲೇ ಅದನ್ನೇ ಕೆಲಸ ಮಾಡೇ ಬಂದಾನ ಗಂಡನ ಮುಟ್ಟಿಸ್ಕೊಂತಾಳ ಅವ್ರು ಬೇಡ ಅಂತಾನೆ ಭಾರಿ ಅದ ಬಿಡವ ಈ ಇಂಥವ್ರು ಮತ್ತೆ ಇದ್ದದಕ್ಕೆ ಭೂಮಿಯಾಗ ಮಳೆ ಬೆಳೆ ಇಲ್ದಕ್ಕೆ ಭೂಮಿಯಾಗ ಕಾಳ ಕಡೆ ಬೆಳೆದಕ್ಕೆ ಇವ್ರನ್ನ ಸತ್ತಾಗ ಹೊತ್ಕೊಂಡು ಹೋಗ್ತಾರೆ ಇನ್ನು ರೊಕ್ಕನ ತಿಂದು ಬದುಕ್ತಾರೆ ಭಾರಿ ಆತು ಅದು ಮಾಡ್ತಾವ ಅಂತ ಬ್ಯಾಕ್ಟೀರಿಯಾ ಅಂತ ಅಲ್ವಾ ಭೂಮಿಯಾಗ ಹುಟ್ಟಿ ಭೂಮಿಯಾಗ ಬೆಳೆದು ಮಣ್ಣಾಗ ಇರೋದ ತಿಂದು ಮಣ್ಣು ಕಲ್ಲು ಗುಂಡು ಕಲ್ಲು ಇದ್ದಂಗೆ ಅದೀವಿ ನಾವು ಅವ ಇಲ್ಲಾಬಾರ್ದೆಲ್ಲ ಜಡ್ಡಿ ಸೇರ್ಕೊಂಡು 100 ವರ್ಷಕ್ಕೆ 60 ವರ್ಷಕ್ಕೆ ಕೊಡಕ್ಕಂತಾವ್ ನಾವು ನೋಡು ಹೊಲದಾಗ ಮಣ್ಣಾಗ ಮಾಡಿ ತಿಂದು 100 ವರ್ಷ ತನಕ ಬದುಕಿರ್ತೀವಿ ನೋಡಿ ಹಳೆ ಕಾಲದ ಅಜ್ಜಿಯರೆಲ್ಲರೂ ನೋಡು 100 ವರ್ಷ ತನಕ ಬದುಕ್ಯಾರ ಇವ ಪಟ 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 ಅಂತ ಉದುರು ಹೊಂಟಾವ್ ಸೊಕ್ಕು ಮೈಯಾಗ ಸೊಕ್ಕು ಮಾಡ್ತೈತಿ ಇರು ಸುಮ್ಮರು ನೀ ಇಲ್ಲೇ ಇರು ನಾವೆಲ್ಲ ಅದೀವಿ ನಿನ್ನ ಪಾಲಿಗೆ ಒಂದಲ್ಲ ಒಂದು ದಿವಸ ಬುದ್ಧಿ ಬಂದ ಬರ್ತಾರ್ತಾವ ಹೌದಕ್ಕ ನಾ ಒಂದು ಮಾತು ಹೇಳ
ನಿನಗೆ ಯಾರಿಲ್ಲ ಅಂತಂದು ಅಲ್ಲಿಂದ ಬಂದಿಲ್ಲ, ಇಲ್ಲಿ ಎಲ್ಲರ ಅದಾರ. ಅಲ್ಲಿ ನಿನಗೆ ಯಾರಿರಲಿಲ್ಲ, ಮಗ ಸೊಸಿ ಅಂತ ನಂಬ್ಕೊಂಡು ಹೋಗಿದ್ದಿ. ಆದ್ರೆ ಅವರೇ ಇಲ್ಲ, ಅಲ್ಲಿ ಯಾರೂ ನಿನಗಿರಲಿಲ್ಲ. ಇಲ್ಲಿ ಯಾರಿಲ್ಲ ಅಂತ ಬಂದ್ರು ಎಲ್ಲ ಅದೀವಿ, ಊರ್ ಮಂದಿ ಇದೀವಿ, ನಾವೆಲ್ಲ ಅದೀವಿ, ಅಕ್ಕ ತಂಗಿಯರಂಗೆ ಬೆಳೆದಿವಿ, ಇಲ್ಲೇ ಇದೀವಿ. ನಿನಗೆ ಏನೋ ಅನುವು ಆಪತ್ತಂತ ಕಷ್ಟ ಅಂತ ಒಂದು ಮಾತು ಹೇಳು, ಎಲ್ಲರೂ ಬಂದು ನಿಂದಿರ್ತೀವಿ. ನೀನು ಇಲ್ಲ ಅಂತ ತಿಳ್ಕೊಬೇಡ. ಆಮೇಲೆ ಹೇಳ್ದಲ್ಲ, ಈ ಸಲ ಬೆಳಿ ಬಂತಂದ್ರೆ ಅಲ್ಲೇ ಹೊಲದಾಗ ಬಿದ್ದಿದ್ದ ಮನಿನ ಕಸ್ಕೊಂಬಿಡು, ಊರಾಗ ಹಾಕಿದಿ. ಆಮೇಲೆ ಹೊಲ ಮನಿ ಬೇಕಾದಂಗೆ ಬೆಳಿತಾವು. ನಮ್ಮ ಭೂಮಿ ಭೂತಾಯಿ ಕೈ ಹಿಡಲ್ಲಂದ್ರೆ ಎಂತ ಅದೇನು ಬಿಡು, ಮತ್ತೆ ಹೇಳಕ್ಕವಲ್ಲ. ನೀನು ಇನ್ಮ್ಯಾಗ ಎಲ್ಲ ಬಿಟ್ಬಿಡು ಚಿಂತಿನ. ಅವ್ರ ನಿನ್ನ ಮಗ ಸೊಸಿನ ತಪ್ಪಾತಂತ ಖಾಲಿ ಬಿಡ್ಬೇಕು, ಹಂಗೆ ಬಾ ನೀನು. ಅವ್ರು ಬರೋ ಲೆಕ್ಕಕ್ಕೆ ಇಲ್ಲಿ ಬಿಡವ. ಅವ್ರು ಬೇಕಾದಂಗೆ ಅಲ್ಲಿ ಮಗ ದುಡಿತಾನ, ಕಂತಿ ಕಂತಿ ರೊಕ್ಕ ತರ್ತಾನ. ಆಕಿನೂ ಬೇಕಾದಂಗೆ ಆರಾಮದಳ. ಹಳ್ಳಿ ಊರು ಮೈ ಕೈ ಮಣ್ಣು ಮಾಡ್ಕೊಂಡು ಇಲ್ಲಿ ಯಾಕೆ ಬರಕ್ಕೆ ಹೋಗಾರ ಅವರು? ನಂದ ಸಾಯೋವರೆಗೂ ಇಷ್ಟ. ಹೇಳಿದ್ರಲ್ಲ ಅಕ್ಕ ತಂಗಿರಂತ, ನಾ ಸತ್ತಾಗೊಟ್ಟು ಎಲ್ಲರೂ ಒಟ್ಟು ಮಣ್ಣು ಮಾಡ್ಬಿಟ್ರವ ಸಾಕು. ಹೊಗ ನೀನ ಯಾಕ ಎಂತ ಮಾತಾಡ್ತೀವ? ಅದ್ರ ಬಗ್ಗೆ ಚಿಂತೆ ಮಾಡ್ಬಿಡ ನೀನು, ಅಂಥವೆಲ್ಲ ಇಟ್ಕೊಳಕ್ ಹೋಗ್ಬಿಡ. ನಾ ಹೇಳೋದು ಕೇಳ, ಬರ್ತಾರ, ಯಾಕೆ ಬರಲ್ಲ? ನಿನ್ನ ಮಗಗ ಅದು ಒಂಥರ ಇನ್ನೂ ಹೊಸ್ತಾಗಿ ಮದುವೆ ಅದು ವ್ಯಾಮೋಹ, ಸಿಟಿ ಜೀವನ ಸ್ವಲ್ಪ ದಿವಸ ಕಳೀಲಿ, ಅವ್ರಿಗೆ ಯಾರು ಬರುತ್ತೆ, ಬಂದ ಬರ್ತಾರ, ಎಲ್ಲಿ ಹೋಗ್ತಾರ. ನೀನು ಹಂಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ, ಸುಮ್ಮನಿರು. ಹೌದಾ ಅಕ್ಕ, ನೀನು ಚಲೋ ಅದೇ ಅಂದ್ರೆ ಬಂದ ಬರ್ತಾರ. ನೀ ಹಿಂಗೆ ಗುಡ್ಸಲ್ದಾಗ ಹಿಂಗೆಲ್ಲ ಇದೆ ಅಂದ್ರೆ ಬೇಕಂತ ಬಿಡ್ತಾರ, ಹೆಂಗೋ ಒಂದು ಬಿಡ್ಬಿಡ. ನೀನ ಬೇಕಾದಂಗೆ ಚಲೋ ತಂಗಿ ಮಾಡ್ಕೊಂಡು ಹೊಂಟು ಚಲೋ ತಂಗಿ ನಾಲ್ಕು ಇಟ್ಕೊಂಡೆ ಅಂದ್ರೆ ನೀನು ನೋಡಿ ಬರ್ಲಿಕ್ಕೆ ನಿನ್ನ ರೊಕ್ಕ ನೋಡ್ಯಾರ ಬರ್ತಾರ. ಅದಕ್ಕಾದ್ರೆ ಬಂದ್ರು ಬರ್ಬೋದು ಅನ್ನಂಗ. ಯಾಕ ಅಲ್ಲ ಏನು ಹಾಕಿದಿ? ಇವ ಕಡ್ಲಿ ಗೋಧಿ ನೀವು ಹಾಕಿರಲ್ಲ, ಹಾಕ್ಬೇಕನ್ನೋದ್ರಾಗ ಇದು ಆಗ್ಬಿಡ್ತು. ದಿನ ಕಳೆದ್ಬಿಟ್ಟಿದ್ದು ಹಾಕೋಕ್ಕಾಗಲಿಲ್ಲ. ಹಾಗಾಗಿ ಜೋಳ ಹಾಕಿನಿ, ಜೋಳ ಒಂದಿಷ್ಟು ಹಾಕಿನಿ. ರಾಗಿ ನವಣಿ ಸಜ್ಜಿ ಇಂಥವು ಆ ಕಡೆ ಹೊಲಕ್ಕೆ ಹಾಕಿನಿ. ಇವಷ್ಟು ಕಾಳು ಕಡಿ ಹಾಕಿನವ ಈ ಸಲ. ಮತ್ತು ನನಗೂ ಬೇಕಾ. ಆಮೇಲೆ ಇವೊಂಚೂರು ಜಗ್ಗಿ ಇದಾದವು, ರೇಟ್ನು ಬಂದವಂತ, ಅದಕ್ಕೆ ಇವನ್ ಹಾಕಿ ನೋಡು. ಅಯ್ಯ ಹೌದನೇಕ, ಜೋಳಕ್ಕಂತೂ ಈ ಕಣ್ಣಂಗೆ ರೇಟ್ ಐತಿ. ಆಮೇಲೆ ಇವೆಲ್ಲಕ್ಕೂ ಜಗ್ಗಿ ರೇಟ್ ಐತಿ, ಚಲೋ ಮಾಡಿದ್ಬಿಡು. ಆದರೆ ಕಾಯೋದು ಕಷ್ಟ, ಗುಬ್ಬಿ ಕಾಗಿ ಇವನ್ನ ಕಾಯ್ಬೇಕು ನೋಡವ. ಇವಂತೂ ಗಂಟು ಬಿದ್ಬಿಡ್ತಾವೆ. ಮತ್ತು ಸುತ್ತಮುತ್ತಲು ಯಾರು ಹಾಕಿಲ್ಲ, ನೀನು ಹಾಕಿದಿ. ಬಹುಶಃ ನಿನ್ನ ಹೊಲಕ್ಕೆ ಎಲ್ಲವೂ ಜಗ್ಗಿ ಗಂಟು ಬಿಡ್ಬೋದು ಅನ್ಸುತ್ತೆ. ತೆನಿಯಿಂದ ಹಾಯ್ಲಿ ಒಂದು ತಾಡು ಹಿಡ್ಕೊಂಡು ಬಾರಿಸ್ಕೊಂಡು ತಿಂದಿರ್ತೀನಿ. ಅಂದ್ರೆ ಏನೈತೆ ಕೆಲಸ ಹೋಗ್ಬೇಕಿದೆ. ಅಡಿಗೇನು ಒಂದು ದಿವ್ಸ ಮಾಡಿದ್ರೆ 2 ದಿವ್ಸ ರೊಟ್ಟಿ ತಿಂತೀನಿ. ಒಂದು ರೊಟ್ಟಿ ಪಲ್ಯ ಇಲ್ಲೇ ಬೇಕಾದಂಗೆ ಆಯಿ ಸೊಪ್ಪಿರುತ್ತೆ, ಸೌತೆಕಾಯಿ ಗಜ್ರಿ ಇವು ಸೌತೆಕಾಯಿ ಚಪ್ಪು ಪಪ್ಪು ಹಾಕಿನಿಲ್ಲ ಒಂಚೂರು. ಅದೊಂದು ಚಪಾತಿ ಮಾಡ್ಕೊಂಡು ಒಂದು ರೊಟ್ಟಿ ತಿಂದರೆ ಒಂದು ಹೊಟ್ಟೆ ಹೆಂಗೋ ಒಂದು ನಡೀತೈತೆ. ಮತ್ತು ಗುಬ್ಬಿ ಕಾಯ್ತೀನಿ, ಮತ್ತು ಬೇ ಮಾಡ್ಬೇಕಲ್ವ ಹೊಟ್ಟೆ ಪಾಡು. ನಾಳೆಯಿಂದ ಅವೆಲ್ಲ ಬರ್ತೀನಿ ನಾನು, ಕೆಲಸ ಹೊಲ್ದಾಗ ಊಟಕ್ಕೆ ಏನಾರ ಹಿಡ್ಕೊಂಡ್ಬರ್ತೀನಿ. ನೀ ಏನು ಮಧ್ಯಾಹ್ನ ಮಾಡ್ಬೇಡ, ಬೇಕಿದ್ರೆ ಮುಂಜಾನೆ ಏನು ಮಾಡ್ಕೊತೀನಿ, ರಾತ್ರಿ ಮಾಡ್ಕೊ. ನಮ್ಮ ಹೊಲ ಕೆಲಸ ಮುಗಿಯೋವರೆಗೂ ನಾವು ಹೆಂಗೆ ಬುತ್ತಿ ಕಟ್ಕೊಂಡ್ಬರ್ತೀವಿ, ನಮ್ಮ ಜೊತೆ ನೀನು ಬೇಕಿ ಒಂದು ಹೊಟ್ಟೆ. ಅದೇನು ದಿನ ನಾವು ಬರೋ ತನಕ ನೀನು ಮಧ್ಯಾಹ್ನ ಏನು ಅಡುಗೆ ಮಾಡ್ಕೊಬೇಡ, ನಮ್ಮ ಕುಟಾಗ ಊಟ ಮಾಡಿ ಅಂತ. ಯಾಕ ಈಗೂ ಕಟ್ಕೊಂಡ್ಬಂದೀವಿ. ಆ ಚಕಡಿಯಾಗ ಕರಿಯ ಮುಂದೆ ಒಯ್ದಾನ, ಬಂದ್ಬಿಡು ಮಧ್ಯಾಹ್ನಕ್ಕೆ ಅಲ್ಲೇ. ಆಯ್ತು ಬರವ. ಇಷ್ಟು ದಿವಸ ನಾನು ಒಬ್ಬೇಕಾಗಿ ಸುಮ್ಮನೆ ಏನೋ ಬೇಕು ಬೇಡ ಬೇಡ ಏನೋ ಮಾಡ್ಕೊಂಡು ತಿಂತಿದ್ದೆ, ಬಾಯಿ ಕೆಟ್ಟೋಗೈತಿ. ಆಯ್ತು ಬಂದು ಒಟ್ಟು ಏನಾರು ನಿಮ್ಮ ಕೈ ನೋಟ್ಟು ರುಚಿ ರುಚಿ ತಿಂದ್ರೆ ತಿಂತೀನಿ ಒಟ್ಟು. ಹಂಗಿದ್ರೆ ಅಲ್ಲೇ ಬಂದ್ಬಿಡ. ಯಾಕೆ ಹೊಲ್ದಾಗ ಅಲ್ಲೇ ಮಾತಾಡ್ಕೊಂತ ಕುಂದ್ರಿ ಅಂತ. ಹಂಗೆ ಊಟ ಪಾಠ ಮಾಡೋ ಮುಂದೆ ಅಲ್ಲೇ ಊಟ ಮಾಡಿ ಮತ್ತೆ ಇಲ್ಲಿ ಒಬ್ಬಕ್ಕೆ ಇರ್ತೆ. ಆಯ್ತು ತಡವ, ನಾನು ಇಲ್ಲಿ ಒಬ್ಬಕ್ಕೆ ಕುಂತರ ಮಾಡೋದೇನೈತಿ, ಅಲ್ಲೇ ಬರ್ತೀನಿ.